ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ. ರಥೋತ್ಸವ ಯಶಸ್ವಿಯಾಗಿ ಸಹಕಾರ ನೀಡುವಂತೆ ಮನವಿ. ಕುಂದಗೋಡು ಪಟ್ಟಣದ ಐತಿಹಾಸಿಕ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 2026ನೇ ಸಾಲಿನ ಬ್ರಹ್ಮ ರಥೋತ್ಸವ ಮಾರ್ಚ್ 3ರಂದು ನೆರವೇರಲಿದೆ ಎಂದು ನಗರ ಬ್ರಾಹ್ಮಣ ಮಹಾಸಭಾ ಕಾರ್ಯದರ್ಶಿ ಜಿ ರಮೇಶ್ ತಿಳಿಸಿದರು. ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಥೋತ್ಸವದ ಪ್ರಯುಕ್ತ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾರ್ಚ್ 1ರಂದು ಚಾಲನೆ ದೊರೆಯಲಿದ್ದು, ಮಾರ್ಚ್ 2ರಂದು ಕಲ್ಯಾಣೋತ್ಸವ ನಡೆಯಲಿದೆ. ಮಾರ್ಚ್ 3ರಂದು ಬ್ರಹ್ಮ ರಥೋತ್ಸವ ನಡೆಯಲಿದೆ. ಈ ಬಾರಿ ರಥೋತ್ಸವದಂದು ಚಂದ್ರಗ್ರಹಣ ಇರುವ ಕಾರಣ ಬೆಳಗ್ಗೆ 7:15ಕ್ಕೆ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಲಿದ್ದು, 9:30ಕ್ಕೆ ರಥೋತ್ಸವ ನೆರವೇರಲಿದೆ. ಮಧ್ಯಾಹ್ನ 12ರವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವಿದ್ದು, ನಂತರ ದೇವಾಲಯದ ಬಾಗಿಲು ಮುಚ್ಚಲಾಗುವುದು. ಭಕ್ತರು ಬದಲಾದ ಸಮಯವನ್ನ ಗಮನಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಥೋತ್ಸವ ಯಶಸ್ವಿಯಾಗಿ ನೆರವೇರಲು ಸಹಕಾರವನ್ನ ನೀಡುವಂತೆ ಮನವಿಯನ್ನ ಮಾಡಿದರು. ಸ್ವಾಮಿ ದೇವಸ್ಥಾನ ಬಹಳ ವಿಶೇಷವಾದ ದೇವಸ್ಥಾನ. ಇದು ಈ ಹಿಂದೆ ಕೆಲವರು ಹೇಳ್ತಾರೆ ಚೋಳರ ಕಾಲದಿಂದ ಆಗಿತ್ತು ಅಂತ ಹೇಳ್ತಾರೆ, ಕೆಲವರು ಹೊಯ್ಸಳ ಕಾಲದಿಂದ ಆಗಿತ್ತು ಅಂತ ಹೇಳ್ತಾರೆ. ಆದರೆ ಬಹಳ ಪುರಾತನವಾದ ದೇವಸ್ಥಾನ. ಅಲ್ಲಿ ಎದುರುಗಡೆ ಒಂದು ತೆಂಗಿನ ಮರ ಇದೆ, ಎಲ್ಲ ಹಾಕಿದಾರಲ್ಲ, ಅಲ್ಲಿ ಚೋಳರ ಮಹಾ ನೋಡ್ಬಿಟ್ಟು ದಿವಸ ದೇವಸ್ಥಾನವನ್ನ ಅವನು ನೋಡಿ ಅವನು ಪ್ರಾತಃ ಕಾಲವನ್ನು ಮಾಡ್ತಾ ಇದ್ದಂತ ಅಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ ನೋಡಿ ದೇವಸ್ಥಾನದ ವಿಗ್ರಹ. ಅಂದ್ರೆ ಅವನು ಅದಕ್ಕೋಸ್ಕರನೇ ಗರುಡಗಂಬವನ್ನ ಈಚೆ ಕಡೆ ಹಾಕಿಸಿದ್ದಾನೆ. ಸ್ಟ್ರೈಟ್ ಆಗಿ ಎಲ್ಲಾ ದೇವಸ್ಥಾನಗಳಲ್ಲಿ ಗರುಡಗಂಬ ದೇವಸ್ಥಾನ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿದೆ. ಆದ್ರೆ ಈ ದೇವಸ್ಥಾನದಲ್ಲಿ ವಿಶೇಷ ಗರುಡಗಂಬವನ್ನ ಆಚೆ ಕಡೆ ಹಾಕಿಸಿದ್ದಾನೆ. ಅಂದ್ರೆ ಬರುವಾಗ ಅವನಿಗೆ ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ದೇವರ ದರ್ಶನವನ್ನ ಮಾಡ್ತಾ ಇದ್ದ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾಡಿ ಚೋಳರ ಕಾಲದಿಂದ ಅವನು ಆ ಮುಂದಿನ ಕಾರ್ಯಗಳಿಗೆ ಹೋಗ್ತಾ ಇದ್ದ ಅನ್ನುವ ಪ್ರಖ್ಯಾತಿಯನ್ನ ಪಡೆದಿದೆ. ಈ ದೇವಸ್ಥಾನ ಬಹಳ ಶಿಥಿಲವಾಗಿತ್ತು. ಅದನ್ನ ಹಲವಾರು ಅಭಿಮಾನಿಗಳಿಂದ ಮತ್ತು ದೇವಸ್ಥಾನದ ಕೆಲವೊಂದು ಸಂಗ್ರಹದಿಂದ ನಾವು ಏನ್ ಮಾಡಿದ್ವು, ಈ ದೇವಸ್ಥಾನವನ್ನ ರೀಪೇಂಟಿಂಗ್ ಮಾಡಿಸಿದ್ವು. ಇದಕ್ಕೆ ರಾಜಗೋಪುರವನ್ನು ಸಹ 12 ವರ್ಷ ಆಯ್ತು ರಾಜಗೋಪುರವನ್ನ ಕಟ್ಟಿಸಿ ಈ ರಾಜಗೋಪುರವನ್ನು ಮಾಡಿದ್ವು. ಈಗ ಈ ಮುಂದೆ ಏನ್ ಮಾಡಬೇಕು ಅಂತ ಇದ್ವಿ ಅಂದ್ರೆ, ನಾವು ಈಗ ಒಂದು ಅಡಿಗೆ ಮನೆಯನ್ನ ಶಿಥಿಲವಾಗಿದೆ, ಅಡಿಗೆ ಮನೆಯನ್ನ ಮಾಡಬೇಕು ಅಂತ ಹೇಳಿ. ಈ ವೇಳೆ ನಗರ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ HR ನರಸಿಂಹಮೂರ್ತಿ, ಅರ್ಚಕ AR ರವೀಶ್, ಸಮಿತಿಯ ಸದಸ್ಯ G ಚಂದ್ರಶೇಖರ್ ಉಪಸ್ಥಿತರಿದ್ದರು.